ಏನು ಮೊನ್ನೆ ದಿವಸ ಜಮ್ಮು ಕಾಶ್ಮೀರದಲ್ಲಿರುವಂಥ ಪಲ್ವಾ ಗ್ರಾಮದಲ್ಲಿ ನಡೆದಂಥ ಒಂದು ದುರ್ಘಟನೆ ಇಡೀ ದೇಶಕ್ಕೆ ಒಂದು ದುಃಖದ ವಿಷಯ. ಅದೇ ರೀತಿಯಾಗಿ ಇವತ್ತಿನ ದಿವಸ ಏನಲ್ಲಿ ಉಗ್ರರು ಅಲ್ಲಿ ಹೋದಂಥ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿ ಅವರ ಮೇಲೆ ಅವರನ್ನು ಕೊಲ್ಲುವಂಥ ಕೆಲಸ ಕೂಡ ಮಾಡಿದ್ದಾರೆ. ಇದಕ್ಕೆ ಉಗ್ರವಾಗಿ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಖಂಡಿಸುತ್ತಾ ಏನು ಇವತ್ತಿನ ದಿವಸ ಕಲಬುರಗಿ ಅನೇಕ ಹೋರಾಟ ಮುಖಾಂತರ ನಾವು ನರೇಂದ್ರ ಮೋದಿ ಅವರಿಗೆ ಒಂದು ಮನವಿ ಕೂಡ ಮಾಡಿದ್ದೀವಿ. ಏನಪ್ಪ ಅಂದ್ರೆ ಅತಿ ಶೀಘ್ರದಲ್ಲಿ ಈ ಭಯೋತ್ಪಾದಕ ಚಟುವಟಿಕೆಗಳನ್ನು ಬುಡ ಸಮೇತ ಕಿತ್ತಾಗಬೇಕಂತೇಳಿ. ಅದೇ ರೀತಿ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಕೂಡ ನಾವು ಇವತ್ತಿನ ದಿವಸ ಪತ್ರಿಕಾ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿರೋ ಉದ್ದೇಶ ಏನಪ್ಪ ಅಂದ್ರೆ ಏನು ಪಾಕಿಸ್ತಾನದ ರಾಜಧಾನಿ ಆಗಿರುವಂಥ ಇಸ್ಲಾಮಾಬಾದ್ ಹೆಸರಿದ್ದು ಆ ಹೆಸರನ್ನ ಇವತ್ತಿನ ದಿವಸ ಕಲಬುರಗಿಯ ನಗರದ ಉತ್ತರ ಮತ ಕ್ಷೇತ್ರದಲ್ಲಿ ಬರುವಂಥ ಏನು ಇಸ್ಲಾಮಾಬಾದ್ ಕಾಲೋನಿಗೆ ಒಂದು ಇಟ್ಟಿದ್ದಾರೆ. ಅದನ್ನು ಇವತ್ತಿನ ದಿವಸ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಖಂಡಿಸಿ ಏನು ತಮ್ಮ ಮಾಧ್ಯಮ ಮೂಲಕ ಇಸ್ಲಾಮಾಬಾದ್ ಕಾಲೋನಿಯಲ್ಲಿರುವಂಥ ಮುಸ್ಲಿಂ ಏನು ದೇಶಭಕ್ತ ಮುಸ್ಲಿಂ ಸಹೋದರರಿದ್ದಾರೆ ಅವರಿಗೂ ಕೂಡ ನಾನು ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಕ್ಷಣ ಆ ಒಂದು ಏನು ಇಸ್ಲಾಮಾಬಾದ್ ಕಾಲೋನಿ ಹೆಸರನ್ನು ತೆಗೆದು ಏನು ದೇಶಕ್ಕಾಗಿ ಅನೇಕ ಹೋರಾಟ ಮಾಡಿದಂಥ ಅನೇಕ ಗಣ್ಯರಿದ್ದಾರೆ. ಅದರಲ್ಲಿ ಏನು ವೀರ ಯೋಧರಾದಂಥ ಹವಲ್ದಾರ್ ಹಮೀದ್ ಆಗಿರ್ಬೋದು, ದಿವಂಗತ ಹವಲ್ದಾರ್ ಹಮೀದ್ ಹಾಗೂ ದಿವಂಗತ ಬ್ರಿಗೇಡರ್ ಮೊಹಮ್ಮದ್ ಉಸ್ಮಾನ್ ಅಥವಾ ದಿವಂಗತ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ, ಭಾರತ ರತ್ನ ಶಹನಾಯಿ ವಾದಕರಾದಂತಹ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಹಾಗೂ ತಬಲಾ ವಾದಕರಾದಂತಹ ಪ್ರಖ್ಯಾತಿ ಪಡೆದಂಥ ಜಾಕೀರ್ ಹುಸೇನ್ ಅಥವಾ ಖಾಜೆ ಬಂದೆ ನವಾಜರ ಹೆಸರಿಡಬೇಕಂತ ಇವತ್ತಿನ ದಿವಸ ನಾನು ಆ ಮುಸ್ಲಿಂ ಸಹೋದರಿಗೆ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಏನು ಇದೇ ಒಂದು ಪ್ರಯುಕ್ತ 29ನೇ ತಾರೀಕು ಮಂಗಳವಾರ ದಿವಸ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಪ್ರತಿಭಟನೆ ಮಾಡುವ ಮೂಲಕ ಆಯುಕ್ತರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಶೀಘ್ರದಲ್ಲಿ 2 ದಿವಸಗಳಲ್ಲಿ ಆ ಇಸ್ಲಾಮಾಬಾದ್ ಕಾಲೋನಿ ಹೆಸರನ್ನು ತೆಗೆದಾಕಬೇಕು. ಏನು ದೇಶಕ್ಕಾಗಿ ದುಡಿದಂಥ ಮುಸ್ಲಿಂ ರಾಷ್ಟ್ರಭಕ್ತರಾದ ಅವ್ರ ಹೆಸರು ಇಡಬೇಕಂತೇಳಿ ಒಂದು ಪ್ರತಿಭಟನೆ ಮಾಡೋಕೆ ಒಂದು ಮನವಿ ಕೂಡ ಕೊಡ್ತಾ ಇದ್ದೀವಿ. ಒಂದು ವೇಳೆ ಮುಂದೆ ಆ ಹೆಸರು ತೆಗೆದೇ ಹೋದಲ್ಲಿ ನಾವೇ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು, ಕಲಬುರಗಿಯಲ್ಲಿರೋ ಹಿಂದೂಪರ ಹೋರಾಟಗಾರ ನೇತೃತ್ವದಲ್ಲಿ ಎಲ್ಲೆಲ್ಲಿ ಉಸ್ಮಾನಾಬಾದ್ ಕಾಲೋನಿ ಬೋರ್ಡ್ ಇದೆ ಅಲ್ಲಿ ಕಪ್ಪು ಮಸಿ ಬಳೆಯುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಸರ್, ಇವಾಗ ಯಾಕೆ ನೀವು ಇಸ್ಲಾಮಾಬಾದ್ ಕಾಲೋನಿ ಹೆಸರು ಚೇಂಜ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ? ಹೌದು ಸರ್, ಈಗ ಯಾಕಪ್ಪ ಅಂದ್ರೆ ಇವಾಗ ನೋಡ್ತಾ ಇದ್ದೀವಿ ನಾವು. ಯಾಕಂದ್ರೆ ಇವತ್ತಿನ ದಿವಸ ಏನೂ ತಿಳಿಲಾರದೆ ಜಮ್ಮು ಕಾಶ್ಮೀರಕ್ಕೆ ಹೋದಂಥ ಪ್ರವಾಸಿಗರ ಮೇಲೆ ಏನು ಅಲ್ಲಿಯ ಏನು ಭಯೋತ್ಪಾದಕರು ಯಾರಪ್ಪ ಅಂದ್ರೆ ಪಾಕಿಸ್ತಾನದ ಏನು ಬೆಂಬಲ ಇರುವಂಥ ಭಯೋತ್ಪಾದಕರು. ಇವಾಗ ಪಾಕಿಸ್ತಾನದಲ್ಲಿ ಯಾವುದು ಕೈವಾಡ ಇಲ್ಲ ಅಂತೇಳಿ ನಾವು ಅನ್ಕೊಂಡ್ರೆ ಅದು ಒಂದು ಒಳ್ಳೆ ರೀತಿಯಾಗಿತ್ತು. ಆದರೆ ಇವತ್ತು ಪಾಕಿಸ್ತಾನ ಸಂಪೂರ್ಣವಾಗಿ ಭಯೋತ್ಪಾದಕರ ಬೆಂಬಲ ನೀಡಿ ಏನು ಅಲ್ಲಿ ಬಂದಂಥ ಪ್ರವಾಸಿಗರ ಮೇಲೆ ಒಂದು ಗುಂಡಿನ ಸುರಿಮಳೆಯಾಗಿದ್ದಾರೆ. ಇದನ್ನು ಖಂಡಿಸಿ ಆ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ಏನು ಪಾಕಿಸ್ತಾನದ ಒಂದು ರಾಜಧಾನಿ ಇಸ್ಲಾಮಾಬಾದ್ ಅಂತಿದೆ ಅಂತ ಒಂದು ನಮ್ಮ ರಾಷ್ಟ್ರ ಏನು ನಮ್ಮ ಭಾರತ ದೇಶದ ಶತ್ರು ರಾಷ್ಟ್ರದ ಹೆಸರು ನಮ್ಮ ಜಿಲ್ಲೆಯಲ್ಲಿರುವಂಥ ಯಾವುದೇ ಬಡಾವಣೆಗೆ ಬೇಡ ಅಂತೇಳಿ ಒಂದು ಉದ್ದೇಶದಿಂದ ಅಷ್ಟೇ ಮಾಡ್ತಾ ಇದ್ದೀವಿ ನಾವು. ಅದೇ ಸರ್, ಈ ಪರಿಸ್ಥಿತಿ ಬಂದಿದೆ ಸರ್. ಯಾಕಂದ್ರೆ ಇವತ್ತು ಭಾರತ ದೇಶಕ್ಕೆ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾ ಇದ್ರು ಕೂಡ ಪಾಕಿಸ್ತಾನ ಇವತ್ತು ತನ್ನ ನರಿ ಬುದ್ಧಿ ತೋರಿಸ್ಕತ್ತದ. ಅದಕ್ಕೆ ಏನು ಇವತ್ತಿನ ದಿವಸ ಏನು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೆಸರುಗಳಾಗಿರ್ಬೋದು, ಕಲಬುರಗಿಯಲ್ಲಿ ಯಾವುದೇ ಒಂದು ಅಂಗಡಿಗೆ ಇರಬಾರ್ದು, ಯಾವುದೇ ಒಂದು ಕಾಲೋನಿಗೆ ಇರಬಾರ್ದು ಅಂತ ನಾವು ಒಂದು ಹೋರಾಟ ಕೈಗೊಳ್ತಾ ಇದ್ದೀವಿ. ನಮ್ಮ ಹೆಸರು ಲಕ್ಷ್ಮೀಕಾಂತ್ ಸ್ವಾದಿ.